ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಲಕ್ಷ್ಮಿ. ನನ್ನ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಅದ್ರ ಪಕ್ಕದಲ್ಲಿ ಬೆಲ್ ಬಟನ್ ಐತೆ, ಅದನ್ನು ಪ್ರೆಸ್ ಮಾಡಿ. ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಉಸ್ತಿಕಾಯಿ ಅಂತಾರೆ, ಸುಂಡೆಕಾಯಿ ಅಂತಾರೆ. ನಮ್ಮದೊಂದು ಗಿಡ ಇದೆ, ಆ ಗಿಡದಲ್ಲಿ ಈ ಕಾಯಿ ಬಿಟ್ಟಿದೆ. ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಈ ಕಾಯಿನ. ಬದನೆಕಾಯಿ ಥರನೇ ಇರ್ತೈತೆ, ಚಿಕ್ಕ ಚಿಕ್ಕದಾಗಿರುತ್ತೆ. ಅದು ಎಲೆ ತಾನು ಸೇಮ್ ಅದೇ ಥರನೇ ಇರುತ್ತೆ. ಇದು ನಮ್ಮ ಅಜ್ಜಿ ಮಾಡ್ತಾಯಿದ್ರು. ನಮ್ಮ ಅಜ್ಜಿ ನನಗೆ ಹೇಳ್ಕೊಟ್ಟಿರೋ ರೆಸಿಪಿ ಇದು. ಇವತ್ತು ನಾನು ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಮಾಡಿ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಎಲ್ಲ ಕಾಯೆಲ್ಲ ಕಿತ್ಕೊಂಡು ಈ ಥರ ಎಲ್ಲ ಸಪ್ರೇಟ್ ಮಾಡ್ಕೊಬೇಕು. ಎಲ್ಲ ಬಿಡಿಸ್ಕೊಂಡು ಒಂದು ಕಲ್ಲೆತ್ಕೊಂಡು ಎಲ್ಲ ಜಜ್ಕೊಬೇಕು. ಎಲ್ಲ ಬೀಜ ಎಲ್ಲ ನೀಟಾಗಿ ತೆಗಿಬೇಕು. ಒಂದು 3-4 ಸಲ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಬೋದು. ಬದನೆಕಾಯಿ, ಆಲೂಗಡ್ಡೆ, ಸುಂಡೆಕಾಯಿ 1 ಕಪ್ಪಷ್ಟು ತೊಗೊಂಡಿದ್ದೀನಿ ನಾನು. ನೀಟಾಗಿ ತೊಳ್ಕೊಳ್ಬೇಕು. ಬೀಜ ಎಲ್ಲ ತೆಗೆದುಬಿಡಬೇಕು. ಸುಂಡೆಕಾಯಿ 1 ಕಪ್ಪು, ತೊಗರಿಬೇಳೆ ಅರ್ಧ ಕಪ್ಪು, ಈರುಳ್ಳಿ 1 ದೊಡ್ಡ ಸೈಜು, 1 ಟೊಮೊಟೊ ಬಂದು 2 ದೊಡ್ಡ ಸೈಜೇ ಟೊಮೊಟೊ ತೊಗೊಂಡಿದ್ದೀನಿ. ತೆಂಗಿನ ತುರಿ 1/4 ಕಪ್ಪು, ಹುಣಸೆಹಣ್ಣು ಸ್ವಲ್ಪ, ಅಡುಗೆ ಸಾಂಬಾರು ಪುಡಿ ಬಂದು 1-2 ಟೇಬಲ್ ಸ್ಪೂನಷ್ಟು, ಬೆಳ್ಳುಳ್ಳಿ 2 ಗಡ್ಡೆ ಬಿಡಿಸಿಟ್ಕೊಂಡಿದ್ದೀನಿ ನಾನು. ಬದನೆಕಾಯಿ, ಆಲೂಗಡ್ಡೆ ಎಲ್ಲ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕ್ಕೊಂಡಿದ್ದೀನಿ. ನಾನು ಆಲೂಗಡ್ಡೆ ಸಿಪ್ಪೆ ತೆಗ್ದಿಲ್ಲ, ಅದು ಫ್ರೆಶ್ ಆಗಿತ್ತು ಆಲೂಗಡ್ಡೆ, ಅದಕ್ಕೆ ನಾನು ಸಿಪ್ಪೆ ತೆಗ್ದಿಲ್ಲ. ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಗ್ಯಾಸ್ ಹಚ್ಕೊತಾ ಇದ್ದೀನಿ. ಒಂದು ಕುಕ್ಕರ್ ಇಟ್ಕೊತೀನಿ. ನಾನು ಅದಕ್ಕೆ ಆಲೂಗಡ್ಡೆ, ಬದನೆಕಾಯಿ, ತೊಗರಿಬೇಳೆ ಎಲ್ಲ ತೊಳ್ಕೊಂಡು ಅದಕ್ಕೆ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. 1 ವಿಸಿಲು ಇಲ್ಲ 2 ವಿಸಿಲಷ್ಟು ಬೇಯಿಸ್ಕೊಬೇಕು. ಸಾಕು ನೋಡಿ. ಈ ಥರ ಎಲ್ಲ ಬೀಜ ತೆಗೆದು ತೊಳೆದಿಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದೆಲ್ಲನೂ ಅವಾಗೆಲ್ಲ ತುಂಬ ತಿಂತಾ ಇದ್ರಂತೆ, ಇವಾಗ ಯಾರು ತಿನ್ನಲ್ಲ, ಅದು ಇದು ಅಂತಾರೆ. ನಮಗೂ ಇಷ್ಟನೇ, ನಾವು ತಿಂತೀವಿ. ಸಪ್ರೇಟಾಗಿ ಒಂದು ಪ್ಯಾನ್ ಇಟ್ಕೊತಾ ಇದ್ದೀನಿ. ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮೆಲ್ಟ್ ಆಗಬೇಕು, ಅವಾಗವರೆಗೂ ಫ್ರೈ ಮಾಡಿಕೊಂಡು ಒಂದು ಜಾರ್ ತೊಗೊಂಡು ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಆರಿಸ್ಬೇಕು, ಬಿಸಿ ಬಿಸಿನೇ ಹಾಕ್ಬಾರ್ದು. ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಸಾಂಬಾರು ಪುಡಿ, ಅರಿಶಿನ, ಅಚ್ಕಾರದ ಪುಡಿ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬರೋಣ. ರುಬ್ಬಿದ್ದಾಯಿತು, ಮಸಾಲೆ ರೆಡಿ ಆಗೈತೆ. ಇವಾಗ ತರಕಾರಿ ಬೆಂದ್ಕೊಂಡಿದೆ, ಅದಕ್ಕೆ ನಾನು ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಹಂಗೆ ಕೈ ಆಡಿಸ್ಕೊಳ್ಳೋಣ. ಸ್ವಲ್ಪ ಹುಣಸೆಹಣ್ಣು ರಸ ಹಾಕ್ಕೊಂಡು ಸ್ವಲ್ಪ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಇವಾಗ ನಾನು ಒಗ್ಗರಣೆ ಮಾಡ್ತಾಯಿದ್ದೀನಿ ಸಾಂಬಾರಿಗೆ. ಎಣ್ಣೆ, ಸಾಸಿವೆ, ಕರಿಬೇವು ಅಷ್ಟೇ ಹಾಕೋದು ನಾನು, ಇನ್ನೇನು ಬೇರೆ ಹಾಕೋಲ್ಲ. ಒಬ್ಬೊಬ್ಬರು ಈರುಳ್ಳಿ ಹಾಕ್ಕೊತಾರೆ, ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾರೆ, ನಾನು ಹಾಕಲ್ಲ. ಅಷ್ಟೇ, ಇವು 3 ಐಟಮ್ ಹಾಕ್ಕೊತೀನಿ ಒಗ್ಗರಣೆಗೆ. ಇವಾಗ ನಾನು ಸಾಂಬಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟೇ, ಸಿಂಪಲ್ಲಾಗಿ ಮಾಡ್ಕೊಬೋದು, ತುಂಬ ಚೆನ್ನಾಗಿರ್ತೈತೆ. ಸ್ವಲ್ಪ ಹುಣಸೆಹಣ್ಣು ರಸ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ನು. ಇಲ್ಲ ಖಾರನೂ ಇಕ್ಕೊಬೋದು, ಸ್ವಲ್ಪ ಜಾಸ್ತಿನೇ ಇಕ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಇಷ್ಟವಾಗಿ ತಿಂತಾರೆ ದೊಡ್ಡೋರು, ಮನೇಲಿ ದೊಡ್ಡೋರು ತಿಂತಾರೆ, ಮಕ್ಕಳು ತಿನ್ನೋಕೆ ಅದು ಇದು ಅಂತಾರೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ.